ಇನ್ನು ಹಾರ್ಮೋಜ್ ಜಲಸಂಧಿ ದಾಟಿದೆ ಗ್ರೀನ್ ಆಶಾ ಗ್ಯಾಸ್ ಟ್ಯಾಂಕರ್. ಇದು ಭಾರತದ ಗ್ಯಾಸ್ ಟ್ಯಾಂಕರ್ ಆಗಿರುವಂಥದ್ದು. ಮುಂದಿನ 24ರಿಂದ 36 ಗಂಟೆಯ ಒಳಗಾಗಿ ಭಾರತಕ್ಕೆ ಈ ಟ್ಯಾಂಕರ್ ಎಂಟ್ರಿ ಕೊಡುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಊರ್ಜಾ ಸುರಕ್ಷಾ ಹೆಸರಿನ ಅಡಿಯಲ್ಲಿ ಭಾರತದಿಂದ ಈಗಾಗಲೇ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಭಾರತೀಯ ನೌಕಾಪಡೆಗಳಿಂದ ಗ್ರೀನ್ ಆಶಾ ಟ್ಯಾಂಕರ್ಗೆ ರಕ್ಷಣೆ ಒದಗಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಈ ಮೂಲಕವಾಗಿ ಭಾರತಕ್ಕೆ ಬರ್ತಾ ಇರುವಂತಹ 8ನೇ ಟ್ಯಾಂಕರ್ ಈ ಗ್ಯಾಸ್ ಟ್ಯಾಂಕರ್. ಆ 8ನೇ ಗ್ಯಾಸ್ ಟ್ಯಾಂಕರ್ ಭಾರತಕ್ಕೆ ಬಂದಿದ್ದೆ ಆದರೆ ಸ್ವಲ್ಪ ಮಟ್ಟಕ್ಕೆ ಪರಿಸ್ಥಿತಿ ನಿಭಾಯಿಸುವುದಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂತಹ ಲೆಕ್ಕಾಚಾರಗಳಿದ್ದಾವೆ. ಹಾಗಾಗಿ ಮುಂದಿನ 36 ಗಂಟೆಗಳಲ್ಲಿ ಭಾರತದ ಕಡಲಿಗೆ ಬಂದು ಎಂಟ್ರಿ ಆಗುತ್ತೆ ಈ ಒಂದು ಗ್ರೀನ್ ಆಶಾ ಗ್ಯಾಸ್ ಟ್ಯಾಂಕರ್ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಇನ್ನೂ 2 ಹಡಗುಗಳು ಬರ್ತಾವೆ ಅನ್ನುವಂತಹ ಮಾಹಿತಿ ಇದೆ. ಬಹಳಷ್ಟು ಹಡಗುಗಳು ಈಗಾಗಲೇ ಈ ಒಂದು ಯುದ್ಧದ ಕಾರ್ಮೋಡದ ಹಿನ್ನೆಲೆಯಲ್ಲಿ ಆ ಹಾರ್ಮೋಜ್ ಜಲಸಂಧಿ ಏನಿದೆಯಲ್ಲ ಆ ಭಾಗದಲ್ಲಿ ಸಿಲ್ಕೊಂಡು ಬಿಟ್ಟಿದ್ದಾವೆ. ಒಂದೊಂದು ಹಂತವಾಗಿ ಇರಾನ್ ಜೊತೆಗೆ ಮಾತನಾಡಿ ಭಾರತದ ವಿದೇಶಾಂಗ ಇಲಾಖೆ ನಿರಂತರವಾಗಿ ಪ್ರಯತ್ನವನ್ನು ಪಟ್ಟಿರುವಂತಹ ಕಾರಣಕ್ಕಾಗಿ ಇಲ್ಲಿವರೆಗೆ 7 ಟ್ಯಾಂಕರ್ಗಳು ಬಂದಿದ್ದಾವೆ. ಮತ್ತೊಂದು ಟ್ಯಾಂಕರ್ ಬರುವಂತಹ ಸಾಧ್ಯತೆಗಳು ಇದ್ದಾವೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.